ಪಟ್ಟಣಗೆರೆಯ ಶೆಡ್ಗೆ ಬಂದಂತಹ ದರ್ಶನ್ ಮನಸ್ಥಿತಿ ಯಾವ ರೀತಿಯಾಗಿತ್ತು? ರಾಕ್ಷಸರಂತೆ ಖುದ್ದು ಹೋಗಿದ್ರಂತೆ ನಟ ದರ್ಶನ್. ಕೊತ್ತ ಕುದೀತಾನೆ ಪಟ್ಟಣಗೆರೆಯ ಶೆಡ್ಗೆ ಎಂಟ್ರಿ ಆದಂತಹ ದರ್ಶನ್ ರಾಕ್ಷಸರ ರೀತಿ ವರ್ತಿಸಿದ್ರು. ಹೇಗೆ? ರೇಣುಕಾ ಸ್ವಾಮಿಯ ಮೇಲೆ ಮನಸ್ಸೋ ಇಚ್ಛೆ ದಾಳಿಯನ್ನ ಮಾಡಲಾಗಿತ್ತು. ಕೇವಲ ದರ್ಶನ್ ಮಾತ್ರ ಅಲ್ಲ, ಅಲ್ಲಿದ್ದಂತಹ ಬೇರೆ ಆರೋಪಿಗಳು ಕೂಡ ಒಬ್ಬರಾದ ಮೇಲೊಬ್ಬರಂತೆ ಸಣಕಲು ದೇಹದ ರೇಣುಕಾ ಸ್ವಾಮಿಗೆ ಜೂನ್ 8ನೇ ತಾರೀಕು ಪಟ್ಟಣಗೆರೆಯ ಶೆಡ್ನ ಒಳಗೆ ನರಕವನ್ನ ತೋರಿಸುವಂತಹ ಕೆಲಸ ಮಾಡಿದ್ರು. ಯಾವ ರೀತಿಯಾದಂತಹ ನರಕ? ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಒಂದ್ ರೀತಿ ರಾಕ್ಷಸರ ದರ್ಶನ ಆಗಿತ್ತು. ಒಬ್ಬರಲ್ಲ, ಇಬ್ಬರಲ್ಲ, ಹೊಡೆದಂತವ್ರು ಎಲ್ಲರೂ ಕೂಡ ರಾಕ್ಷಸರೇ. ಆ ಸಂದರ್ಭದಲ್ಲಿ ದರ್ಶನ್, ಮಗನೇ ನನ್ನ ಹೆಂಡತಿಗೆ ಕೆಟ್ಟದಾಗ ಮೆಸೇಜ್ ಮಾಡ್ತೀಯಾ? ಎಲ್ಲೂ ಕೂಡ ಅಧಿಕೃತವಾಗಿ ಹೆಂಡತಿಯಲ್ಲ. ಇವತ್ತಿಗೂ ಕೂಡ ಪವಿತ್ರ ಗೌಡ ದರ್ಶನ್ಗೆ ಸ್ನೇಹಿತೆ ಮಾತ್ರ. ಲಿವಿನ್ ನಲ್ಲಿ ನಾವಿದ್ವಿ ಅನ್ನೋದನ್ನ ಖುದ್ದು ದರ್ಶನ್ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಟ್ ರೇಣುಕಾ ಸ್ವಾಮಿಗೆ ಹೊಡೆಯುವಂತ ಸಂದರ್ಭದಲ್ಲಿ ನನ್ನ ಹೆಂಡತಿಗೆ ಕೆಟ್ಟದಾಗ ಮೆಸೇಜ್ ಮಾಡ್ತೀಯಾ, ಖಾಸಗಿ ಅಂಗಾಂಗದ ಫೋಟೋ ಕಳಿಸ್ತೀಯಾ ಅಂತ ಹೇಳಿ ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ ರೇಗಾಡಿದ್ರು. ರೇಣುಕಾ ಸ್ವಾಮಿಯ ಎದೆ, ಮೊಣಕಾಲು, ಇತರೆ ಭಾಗಕ್ಕೆ ರಾಕ್ಷಸನಂತೆ ಒದ್ದಿದ್ರಂತೆ ನಟ ದರ್ಶನ್. ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಹೀಗೆ ಉಲ್ಲೇಖ ಮಾಡಿದ್ದಾರೆ. ಆ ನಂತರ ಪ್ರಕರಣದ 3ನೇ ಆರೋಪಿ ಪವನ್, 4ನೇ ಆರೋಪಿ ರಾಘವೇಂದ್ರ ಹಾಗೆ 5ನೇ ಆರೋಪಿಯಾಗಿರುವಂತಹ ನಂದೀಶ್ ಬಿದ್ದಿದ್ದಂತಹ ರೇಣುಕಾ ಸ್ವಾಮಿಯನ್ನ ಎಬ್ಬಿಸುವಂತಹ ಕೆಲಸ ಮಾಡ್ತಾರೆ. ಆಗ ದರ್ಶನ್ ಅಲ್ಲೇ ಇದ್ದಂತಹ ಮರದ ಕೊಂಬೆಯಿಂದ ರೇಣುಕಾ ಸ್ವಾಮಿಯ ಬೆನ್ನಿಗೆ ಬಾರಿಸುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲೇ ಇದ್ದಂತಹ ನೈಲಾನ್ ಹಗ್ಗವನ್ನ ತೆಗೆದುಕೊಂಡು ಬೆನ್ನು, ಕಾಲಿಗೆ ಹೊಡೆಯುವಂತಹ ಕೆಲಸವನ್ನ ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ದರ್ಶನ್ ಮಾಡಿದ್ರು ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ನಂತರ ಪ್ರಕರಣದ 5ನೇ ಆರೋಪಿ ನಂದೀಶ್ ಮೂಲಕ ರೇಣುಕಾ ಸ್ವಾಮಿಯನ್ನ ಎತ್ತಿ ಅಲ್ಲಿದ್ದಂತಹ ಲಾರಿಗೆ ಗುದ್ದಿಸಿ ಪೈಶಾಚಿಕತೆಯನ್ನ ದರ್ಶನ್ ತೋರಿಸಿದ್ರು. ರೇಣುಕಾ ಸ್ವಾಮಿಯ ತಲೆ ಓಪನ್ ಆಗೋದು ಆವಾಗ. ರೇಣುಕಾ ಸ್ವಾಮಿಯ ತಲೆ ಓಪನ್ ಆಗಿರುವಂತಹ ಹಲವು ಫೋಟೋಗಳನ್ನ ನ್ಯೂಸ್ ಫಸ್ಟ್ ನಲ್ಲೇ ನೀವು ಗಮನಿಸಿದ್ರಿ. ಆ ತಲೆ ಓಪನ್ ಆಗೋದಕ್ಕೆ ಕಾರಣ ದರ್ಶನ್ ಹಾಗೆ ಗ್ಯಾಂಗ್ನ, ಅದರಲ್ಲೂ ನಟ ದರ್ಶನ್ರ ರಾಕ್ಷಸಿ ಪ್ರವೃತ್ತಿ. ಏನ್ ಮಾಡಿದ್ರು ಅಂತಂದ್ರೆ, ಹೊಡೆದಿದ್ ಸಾಕಾಗ್ಲಿಲ್ಲ, ಕೊಂಬೆಯಿಂದ ಹೊಡೆದ್ರು, ಹಗ್ಗದಿಂದ ಹೊಡೆದ್ರು, ಕಾಲಿನಿಂದ ತುಳಿದ್ರು, ಆದ್ರೂ ಸಮಾಧಾನ ಆಗ್ಲಿಲ್ಲ. ಆಗ ನಂದೀಶ್ ಸಹಾಯದಿಂದ ಈತನನ್ನ ಎತ್ತಿ, ರೇಣುಕಾ ಸ್ವಾಮಿಯನ್ನ ಎತ್ತಿ ಅಲ್ಲೇ ಇದ್ದಂತಹ ಲಾರಿಗೆ ಗುದ್ದಿಸ್ತಾರೆ. ಗುದ್ದಾಗ್ಲೇ ರೇಣುಕಾ ಸ್ವಾಮಿಯ ತಲೆಯ ಹಿಂಭಾಗದಲ್ಲಿ, ಆ ಕಿವಿಯ ಕೆಳಭಾಗದಲ್ಲಿ ದೊಡ್ಡದಾದಂತಹ ಆಳವಾದಂತಹ ಏಟಾಗೋದು. ಆ ಏಟಾಗಿ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ರಕ್ತ ಸುರಿಯೋದಕ್ಕೆ ಶುರುವಾಗಿತ್ತು. ಇದು ದರ್ಶನ್ ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನ ಕೂಡ ಪಡ್ಕೊಂಡಿದ್ದ. ಮೊಬೈಲ್ ಪಡ್ಕೊಂಡು ಹೆಂಗೆಲ್ಲ ಮೆಸೇಜ್ ಮಾಡಿದ್ದಾನೆ ರೇಣುಕಾ ಸ್ವಾಮಿ ಪವಿತ್ರ ಗೌಡನಿಗೆ ಅಂತ ಆ ಮೊಬೈಲ್ ಅನ್ನು ಓದ್ತಾನಂತೆ. ಮೆಸೇಜ್ ಓದಿ ಈ ರೀತಿಯೆಲ್ಲ ಮೆಸೇಜ್ ಮಾಡಿದ್ಯಾ ಕಾಮಿಷ್ಟ ಅಂತ ಬೈದು ಹೊಡೆದು ದರ್ಶನ್ ಆ ಮೆಸೇಜ್ ಅನ್ನು ಖುದ್ದು ಓದಿ, ಅಂದ್ರೆ ಈತನ ಮೊಬೈಲ್ ಅನ್ನ ಪಡ್ಕೊಂಡು, ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನ ಪಡ್ಕೊಂಡು ಓದಿದ್ದಾನೆ, ಮೆಸೇಜ್ ಅನ್ನ ದರ್ಶನ್ ಓದಿದ್ದಾನೆ. ಸೊ ಈ ಫೋಟೋ ಏನ್ ನೋಡ್ತಾ ಇದ್ದೀರಿ, ಇದು ಅಂಗಲಾಚುವಂತ ಫೋಟೋ ಏನಿದೆ, ಇದು ದರ್ಶನ್ ಎಂಟ್ರಿ ಆಗೋದಕ್ಕಿಂತ ಮುಂಚಿನದ್ದು. ಇದು ಫೋಟೋ ದರ್ಶನ್ ಹೊಡೆಯೋದಕ್ಕಿಂತ ಮುಂಚಿನ ಫೋಟೋ ಇದು. ಅಂದ್ರೆ ಉಳಿದ ಆರೋಪಿಗಳು ಹೊಡೆದ್ರು ಅಂತ ಹೇಳಿದ್ವಲ್ಲ ನಾವು, ಪಟ್ಟಣಗೆರೆ ಶೆಡ್ ಅಲ್ಲಿ ಆರಂಭಕ್ಕೆ ಕರ್ಕೊಂಡು ಬಂದು ಹೊಡೆದ್ರು ಅಂತ ಹೇಳಿದ್ವಲ್ಲ, ಆಗಿನ ಫೋಟೋ. ಈ ಫೋಟೋ ಹೆಂಗೆ ಅಂತಂದ್ರೆ, ಇದರ ಸನ್ನಿವೇಶ ಹೆಂಗೆ ಅಂತ ಹೇಳ್ಬೇಕು ನಾವು. ಅದು ಯಾವುದು ಅಂತಂದ್ರೆ, ಕರ್ಕೊಂಡು ಬಂದು ಒಂದು ರೌಂಡು ಇವರೆಲ್ಲ ಸೇರ್ಕೊಂಡು ಹೊಡೆದ್ರಲ್ಲ, ಈ ನಂದೀಶು, ಪವನ್ನು, ಮತ್ತೊಬ್ಬ ಧನರಾಜು ಮೆಗ್ಗರ್ನಲ್ಲಿ, ಅಲ್ಲಿ ಕೈಯಲ್ಲಿ ಗಾಯ ಕಾಣಿಸುತ್ತೆ ನೋಡಿ, ಅದು ಶಾಕ್ನಿಂದ ಆಗಿರುವಂಥ ಗಾಯ, ಮೆಗ್ಗಾರಲ್ಲಿ ಕೊಟ್ಟಿರುವಂಥ ಶಾಕ್, ಅದು ಎಲೆಕ್ಟ್ರಿಕ್ ಶಾಕ್ನ ಗಾಯ ಅದು. ಸೊ ಆ ಗಾಯ ಅದು ಅಂದ್ರೆ ಹೊಡೆದು ಫೋಟೋವನ್ನ ಯಾರು ಕಳಿಸಿರೋದು, ಈ ಫೋಟೋ ಕಳಿಸಿರೋದು ಯಾರು ಗೊತ್ತಾ? ವಿನಯ್ನ ಸೆಕ್ಯೂರಿಟಿ ಗಾರ್ಡು ವಿನಯ್ ಕಳಿಸಿರುವಂಥ ಫೋಟೋ ಇದು. ಯಾರನ್ನು ಕರ್ಕೊಂಡು ಬಂದಿದ್ದಾರೆ ಅವ್ರದ್ದೊಂದು ಫೋಟೋ ಕಳಿಸು ಅಂತ ವಿನಯ್ ಹೇಳಿದಾಗ ಸೆಕ್ಯೂರಿಟಿ ಗಾರ್ಡ್ ಕಳಿಸಿರೋದು. ಆ ಸೆಕ್ಯೂರಿಟಿ ಗಾರ್ಡ್ ಈ ಕೇಸಲ್ಲಿ ಪ್ರತ್ಯಕ್ಷ ಸಾಕ್ಷಿ, ಐ ವಿಟ್ನೆಸ್ ಆತ ಕಳಿಸಿರುವಂಥ ಫೋಟೋ. ಅದು ವಿನಯ್ ಮೊಬೈಲಲ್ಲಿ ಇತ್ತು, ವಿನಯ್ ಮೊಬೈಲಲ್ಲಿ ಇದ್ದರೆ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಸೊ ಯಾವ್ದ್ರಲ್ಲಿ ಹೊಡೆದ್ರು ಅನ್ನುವಂಥ ಫೋಟೋಗಳು ಕೂಡ ನಿಮ್ಗೆ ಬರ್ತಾ ಇದೆ. ಅದು ಮೆಗ್ಗಾರ್ ಇರಬಹುದು, ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರೋದು ಧನರಾಜ್ ಅನ್ನುವಂಥ ಆರೋಪಿ. ಉಳಿದಂತೆ ಈಗಾಗಲೇ ವಿದ್ಯಶ್ರೀ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಒಂದು ಲಾಠಿ, ಆ ಲಾಠಿಯನ್ನು ಮಂಜುನಾಥ್ ಅನ್ನುವಂಥ ವ್ಯಕ್ತಿಯಿಂದ ತರಿಸ್ಕೊಳ್ತಾರೆ ಇವರು ಲಾಠಿಯನ್ನು. ಆ ಮಂಜುನಾಥ್ ಈ ಕೇಸಲ್ಲಿ ಸಾಕ್ಷಿ, ಆತನನ್ನು ಸಾಕ್ಷಿ ಮಾಡಿದ್ದಾರೆ. ಹಗ್ಗ ಅಲ್ಲೇ ಇದ್ದಂಥ ಹಗ್ಗ, ಅದರಲ್ಲೇ ಹೊಡೆದಿದ್ದಾರೆ, ಸಿಕ್ಕಂಗೆ ಹೊಡೆದಿದ್ದಾರೆ. ಬೆನ್ನಿನ ಭಾಗದಲ್ಲಿ ನೀವು ನೋಡಬಹುದು ಒಂದಿಷ್ಟು ಗಾಯಗಳಿದ್ದಾವೆ, ಆ ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಹಗ್ಗದಿಂದ ಆದಂಥ ಗಾಯ ಅಂತ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಗ್ಗದಲ್ಲಿ ಹಿಗ್ಗಾಮುಗ್ಗ ಥಳಿಸಿದ್ರೆ ಗಾಯ ಹೆಂಗಾಗತ್ತೋ ಅದು ಬೆನ್ನಲ್ಲಿದೆ.
ಬೆನ್ನಿನ ಭಾಗದಲ್ಲಿ ಆ ಗಾಯದ ಗುರುತಿದೆ, ಹಗ್ಗದಲ್ಲಿ ಹೊಡೆದಿರುವಂಥ ಗಾಯದ ಗುರುತಿದೆ, ಕೈಯಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರುವಂಥ ಗುರುತಿದೆ. ಸೊ ಇದೆಲ್ಲವೂ ಕೂಡ, ಮತ್ತು ದರ್ಶನ್ ಆತನ ಹೊಡೆಯೋ ಸಂದರ್ಭದಲ್ಲಿ ಆತನ ಕಿವಿ ಕಿತ್ತು ಬರುತ್ತೆ ಅಂತ ಚಾರ್ಜ್ ಶೀಟಲ್ಲಿ ಇದೆ, ಇದು ಉಲ್ಲೇಖ ಇದೆ. ದರ್ಶನ್ ಹೊಡೆದಾಗ, ದರ್ಶನ್ 110 kg, ಇವ ಇರೋದು, ಈ ರೇಣುಕಾಸ್ವಾಮಿ ಇರೋದು 60 kg ಆಸುಪಾಸು. ದರ್ಶನ್ ಹೊಡೆದಾಗ ಆತನ ಕಿವಿ ಕಟ್ಟಾಗಿ ಓಪನ್ ಆಗುತ್ತೆ. ಅದು ನೀವು ಡೆಡ್ ಬಾಡಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ, ಕಿವಿ ಕಂಪ್ಲೀಟ್ ನಿಮಗೆ ಹರಿದು ಹೋಗಿದೆ ಕಿವಿ. ಅದು ದರ್ಶನ್ ಹೊಡೆದಿರುವಂಥ ಗಾಯ ಅಂತ ಚಾರ್ಜ್ ಶೀಟ್ ಹೇಳುತ್ತೆ. ಚಾರ್ಜ್ ಶೀಟ್ ಪ್ರಕಾರ ಕಿವಿ ಆ ರೀತಿ ಆಗೋದಕ್ಕೆ ದರ್ಶನ್ ಹೊಡೆದಿರೋದು ಕಾರಣ ಅಂತ ಹೇಳ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.